ಹಾಯ್ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ಮೂಲಂಗಿ ಸಾಂಬಾರು ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ನಮ್ಮದು ಪಕ್ಕದಲ್ಲಿ ಖಾಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ಒಂದು ನುಗ್ಗೆ ಗಿಡ ಹಾಕಿದ್ವಿ. ಅದರಲ್ಲಿ ಫಸ್ಟ್ ಟೈಮ್ ಎಷ್ಟೊಂದು ಸೊಪ್ಪಿಟ್ಟಿತ್ತು. ಹಾಗೆ ಅದನ್ನ ಕಿತ್ಕೊಂಡ್ಬಂದೆ ಚಟ್ನಿ ಪುಡಿ ಮಾಡೋಣ ಅಂತಂದು. ಚಟ್ನಿ ಪುಡಿ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಚಿಗುರಿತ್ತು ಅಂದರೆ ನೋಡಿದ್ರೇ ಅಷ್ಟು ಚೆನ್ನಾಗಿ ಖುಷಿ ಆಗ್ತಾಯಿತ್ತು ಅದು ನೋಡೋಕ್ಕೆ. ಯಾವತ್ತಾದ್ರೂ ಶೇರ್ ಮಾಡ್ಕೊತೀನಿ ರೆಸಿಪಿನ. ಇಲ್ಲಿ ನಮ್ಮ ಪಾಟಲ್ಲಿ ಬಂದುಬಿಟ್ಟು ಒಂದು ಪಕ್ಷಿ 3 ಮೊಟ್ಟೆ ಇಟ್ಬಿಟ್ಟು ಹೋಗಿತ್ತು. ಹಾಗೆ ನಾನಿಲ್ಲಿ ಮೊದಲೇ ಕುಕ್ಕರ್ ತೊಗೊಂಡು 1.5 ಲೋಟ ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಡ್ಕೊಂಡು 3 ಟೊಮೆಟೊ ಹಣ್ಣು ಹಾಕಿ 2 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. 2 ವಿಷಲ್ ಹಾಕ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ಬಂದು ನಾನು ಮೂಲಂಗಿನ ಕಟ್ ಮಾಡ್ಕೊತಾ ಇದ್ದೀನಿ. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಕ್ಯಾರೆಟು ಬೀನ್ಸ್ ಎಲ್ಲ ಹಾಕೊಬೋದು. ನಾನು ಜಾಸ್ತಿ ಇರೋದ್ರಿಂದ ಬರೀ ಮೂಲಂಗಿನ ಮಾತ್ರ ಹಾಕ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಮೂಲಂಗಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಬೇಯಕ್ಕೆ ಇಡ್ಕೊಬೇಕು. ಅದು ಬೇಯ ಅಷ್ಟರೊಳಗಡೆ ನಾನಿಲ್ಲಿ ಸಾಸಿವೆ, ಎಣ್ಣೆ, ಕರಿಬೇವು ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇದು ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ. ಈ ಸೌಟಲ್ಲಿ ಹಾಗೆ ಹಿಂಗೆ ಅಂದರೆ ಸಾಕು, ತುಂಬಾ ಮೆತ್ತಗೆ ಬೆಂದಿದೆ. 2 ವಿಷಲ್ ಹಾಕ್ಸ್ಕೊಂಡ್ರೆ ಇವಾಗ ಏನು ಮೂಲಂಗಿ ಒಂದು ಅರ್ಧ ಬೆಂದಿರುವಾಗ ನಾವು ಬೇಳೆ ಬೇಯಿಸ್ಕೊಂಡ್ರೆ ಹಾಕೋದು. ಇಲ್ಲಿ ಒಂದು 3 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ನಮ್ಮದು ಮೆಣಸಿನ್ಕಾಯಿ ಮಿಕ್ಸ್ ಇರೋ ಸಾಂಬಾರು ಪುಡಿ. ಹಾಗೆ ಇದಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಂಡು ಇದಕ್ಕೆ 3 ಟೊಮೆಟೊ ಹಣ್ಣು ಏನು ಬೇಯಿಸ್ಕೊಂಡಿದ್ದಿಲ್ಲ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕೊಬ್ಬರಿ ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಂಡ್ರೆ ಇವಾಗ ಅರಿಶಿನ ಪುಡಿ, ನಾವಿಲ್ಲಿ ಅರಿಶಿನ ಪುಡಿ ಯಾಕೆ ಹಾಕ್ಕೊತೀವಿ ಅಂದರೆ ನಾವು ಸಾಂಬಾರು ಪುಡಿ ಒಳಗಡೆ ಅರಿಶಿನ ಹಾಕಿರಲ್ಲ, ಹಾಗಾಗಿ ಅರಿಶಿನ ಪುಡಿ ಸಪ್ರೇಟಾಗಿ ಹಾಕ್ಕೊತಾ ಇದ್ದೀವಿ. ಇವಾಗ ಸ್ವಲ್ಪ ಹುಳಿ ಇಟ್ಕೊತಾ ಇದ್ದೀನಿ. ಹುಳಿ ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪನೇ ಹಾಕ್ಕೊಬೇಕು. ಒಂದು 3 ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಉಪ್ಪು ಹಾಕ್ಕೊಂಡ್ರೆ ಆಗುತ್ತೆ. ಇದು ಮೂಲಂಗಿ ಸಾಂಬಾರು ರೆಡಿ ಆಯಿತು. ಲಾಸ್ಟಲ್ಲಿ ಏನು ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ. ನೀವು ಮೊದಲಾಗ ಹಾಕೊಬೋದು ಒಗ್ಗರಣೆನ. ನಮಗಾಗಲೇ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನಾದರೂ ಮೊದಲು ಹಾಕ್ಬೇಕು ಅಂತ ಅನಿಸೋದಿಲ್ಲ, ಲಾಸ್ಟಲ್ಲೇ ಒಗ್ಗರಣೆ ಹಾಕೋದು. ಅದು ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿರೋದು ಮೂಲಂಗಿ ಸಾಂಬಾರು ರೆಡಿ. ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮುದ್ದೆ ಮಾಡೋಕ್ಕೆ ಒಂದು 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಏನಿಲ್ಲ ಅಂದರೂ ಒಂದು ಚಿಕ್ಕದಾಗಿರೋ 3-4 ಮುದ್ದೆ ಆಗುತ್ತೆ. ನಾನು 3 ಲೋಟ ನೀರು ಹಾಕ್ಕೊಂಬಿಟ್ಟು ಒಂದು ಅರ್ಧ ಬೌಲಷ್ಟು ಹಿಟ್ಟನ್ನು ಆವಾಗಲೇ ಹಸಿ ನೀರಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿ ನೀರಿಗೆ ಹಾಕ್ಕೊಂಡ್ರೆ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಬೀಳುತ್ತೆ. ಟೈಮ್ ಇದ್ದರೆ ಈ ಥರ ಮಾಡ್ಕೊಂಡಿಲ್ಲ ಅಂದರೆ ಒಂದು ಬೌಲನ್ನು ಲಾಸ್ಟಲ್ಲಿ ನೀರು ಬಿಸಿ ಆದಮೇಲೆ ಬೌಲಲ್ಲಿರೋ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕಿದರೆ ಆಗುತ್ತೆ. ಇದು ಗಟ್ಟಿಗಿರಬೇಕು, ಕೊಟ್ಟರೆ ಅಂತ ಕರಿತೀವಿ ನಾವು ಇದನ್ನ. ಗಟ್ಟಿಗಿದ್ರೇ ಗಂಟು ಬರೋಲ್ಲ. ತೆಳುಗೇನಾರು ಮಾಡ್ಕೊಂಡಿದ್ರೆ ಗಂಟಾಗುತ್ತೆ. ಇದೊಂದು 5-10 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕೆ ಇಡೋಣ. ಒಂದು 5-10 ನಿಮಿಷ ಚೆನ್ನಾಗಿ ಕುದ್ರೇ ಕೈಗೆಲ್ಲ ಅಂಟಲ್ಲ, ಮುದ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸೌಟದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೌಟು ಕೈ ಆಡಿಸೋದೆಲ್ಲ ನಿಲ್ಲಿಸ್ಬಾರ್ದು. ಸೌಟನ್ನು ಹಾಗೆ ಹಿಂಗೆ ಮಾಡಿಸೋದು ನಿಲ್ಲಿಸ್ಬಿಟ್ರೆ ಅದೇ ಮಾಡುತ್ತೆ, ಗಂಟಾಗುತ್ತೆ. ಹಾಗೆ ಇದೆಲ್ಲ ಒಂತಿ ಆಗುತ್ತಾರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಒಂದು ಚೂರು ಕೂಡ ಗಂಟಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾವೇನಂದ್ರೆ ಗಟ್ಟಿಯಾಗಿ ಕೊಟ್ಟರೆ ಕಲಿಸ್ಕೊಬೇಕು, ಹಂಗಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ, ಗಂಟಾಗಲ್ಲ. ಮತ್ತು ಕೆಳಗಡೆ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೌಟದಿಂದ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ. ನೋಡಿರಿ ಎಷ್ಟು ತುಂಬ ಚೆನ್ನಾಗಿ ಕೈಗೂ ಅಂಟುತ್ತಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ಮೂಲಂಗಿ ಸಾಂಬಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಇವಾಗ ಮುದ್ದೆ ಮತ್ತು ಮೂಲಂಗಿ ಸಾಂಬಾರು ಎರಡೂ ರೆಡಿಯಾಗಿದೆ. ನೀವು ಬೇಕಾದರೆ ಕೊಬ್ಬರಿನ ಮಿಕ್ಸಿಗೆ ಹಾಕಿ ಹಾಕ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರು. ನಾನು ಹಾಗೆ ತುರಿ ಹಾಕಿದ್ದೀನಿ. ಅದಕ್ಕಿಂತ ಇದು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿ ಕೂಡ ಹಾಕೊಬೋದು, ಹಾಗೆ ಕೂಡ ಹಾಕೊಬೋದು. ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ. ಇನ್ನೇನು ಸಂಜೆ ಆಯಿತು, ಮಕ್ಕಳು ಕೂಡ ಎಲ್ಲ ಸ್ಕೂಲಿಂದ ಬಂದರು. ಇನ್ನೇನು ಅವ್ರ ಡ್ಯೂಟಿ ಇದ್ದೇ ಇರುತ್ತೆ. ಸ್ವಲ್ಪ ಹೊತ್ತಾಗಿ ಆಟ ಆಡೋದು. ದೊಡ್ಡವನು ಕೂಡ ಹುಷಾರಿಲ್ಲ ಅಂತ ಹಾಗೆ ಮಲ್ಕೊಂಡಿದ್ದ. ಇವನು ಕೂಡ ಹಾಗೆ ಒಬ್ಬನೇ ಅದು ಇದು ಅಂತ ಹಿಡ್ಕೊಂಡೆಲ್ಲ ಆಟ ಆಡ್ತಿದ್ದ. ಸಂಜೆ ಆಯಿತು, ಟೀ ಮಾಡ್ಕೊಂಡು ಕುಡಿಯೋಣ ಅಂತಂದು ಹೇಳ್ಬಿಟ್ಟು ಹಾಗೆ ಸ್ಟ್ರಾಂಗಾಗಿ ಒಂದು ಲೋಟ ಟೀ ಮಾಡ್ಕೊಂಡು ಕೊಡ್ತೀವಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡಿ. ಇವತ್ತಿನ ಲಾಗ್ ಆ್ಯಂಡ್ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಹೊಸ್ದಾಗಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.